बलं यशोधैर्यं निर्भयत्वम् अरोगता जाड्यं वाक्पटुत्वं च हनुमस्मरणात् भवेत् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम सत्यवीरालवालोत्तः विदिशां चिन्तितप्रदः सत्यधीराकल्पद्रो भूयादिष्टार्थसिद्धये ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಮಹಾನುಭಾವರಾದ ಶ್ರೀ ಶ್ರೀ ಸತ್ಯಧೀರತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನಾ ಮಹೋತ್ಸವದಂದು ನಾವೆಲ್ಲರೂ ಕೂಡ ಅವರ ವಿಶೇಷವಾಗಿರುವಂತಹ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಆಸೀನರಾಗಿದ್ದೇವೆ. ಅವರ ಅನುಗ್ರಹ ಪಡೆಯಬೇಕು ಅಂದರೆ ಅವರಿಗೆ ಇಷ್ಟವಾದ ಕೆಲಸ ಮಾಡಿದರೆ ಅವರು ನಮಗೆ ಅನುಗ್ರಹ ಮಾಡ್ತಾರೆ. ಅವರಿಗೆ ಅಪೇಕ್ಷೆ ಇಲ್ಲದೆ ಇದ್ದು ಕೆಲಸ ಮಾಡಲಿಕ್ಕೆ ನಾವು ಬಂದರೆ ನಮ್ಮ ಕಡೆ ನೋಡೋದಿಲ್ಲ. ಹೀಗಾಗಿ ಅವರಿಗೆ ಅತ್ಯಂತ ಇಷ್ಟವಾದ ಕೆಲಸ ಅಂದರೆ ಅದು ಜ್ಞಾನ, ಪಾಠ, ಪ್ರವಚನ ಹಾಗೂ ಭಾಗವತಾದಿ ಸಚ್ಚಾಸ್ತ್ರಗಳ ಶ್ರವಣ. ಅವರ ವಿಶೇಷವಾಗಿರುವಂತಹ ಜೀವನದಲ್ಲಿ ನಡೆದ ಗುರುಗಳ ಅನುಗ್ರಹದಿಂದ ಅವರ ಜೀವನದಲ್ಲಿ ನಡೆದಿರುವಂತಹ ಇತಿಹಾಸ ಸ್ಮರಣೆ, ಮೆಲುಕು ಹಾಕೋದು, ಇದೆಲ್ಲವೂ ಕೂಡ ಅವರಿಗೆ ಅತ್ಯಂತ ಇಷ್ಟವಾದದ್ದು. ಆ ನಿಟ್ಟಿನಲ್ಲಿ ಈ ಮಧ್ಯಾರಾಧನಾ ಮಧ್ಯ ಸಂದರ್ಭದಲ್ಲಿ ಗುರುಗಳ ಸ್ಮರಣ ರೂಪವಾಗಿ, ಅವರಿಗೆ ಸಮರ್ಪಣಾ ರೂಪವಾಗಿ ಭಾಗವತದ ಒಂದು ಶ್ಲೋಕವನ್ನು ಯಥಾಮತಿಯಾಗಿ ಗುರುಗಳಿಗೆ ಸಮರ್ಪಣೆ ಮಾಡ್ತೇನೆ. ಈಗ ತಾನೇ ಸಪ್ತಮಸ್ಕಂದದ ವಿಚಾರವನ್ನು ತಾವು ಕೇಳಿದ್ದೀರಿ. ಅದೇ ಸಪ್ತಮಸ್ಕಂದದ ಪ್ರಾರಂಭದಲ್ಲಿ ಸುಯಜ್ಞ ಉಪಾಖ್ಯಾನ ಅಂತ ತಾವು ಕೇಳಿರ್ತೀರಿ. ಹಿರಣ್ಯಾಕ್ಷನ ಸಂಹಾರ ಆದ ಮೇಲೆ ದಿತಿದೇವಿಗೆ, ಹಿರಣ್ಯಾಕ್ಷನ ಮಡದಿಗೆ ಇಬ್ಬರಿಗೂ ಕೂಡ ಬಹಳ ದುಃಖ ಆಯಿತು. ಬಹಳ ದುಃಖ ಆಗಿ, ಬಹಳ ಮನಸ್ಸಿಗೆ ನೋವಾಗಿ ಕಷ್ಟಪಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಹಿರಣ್ಯಕಶಿಪು ಬಂದು ಉಪದೇಶ ಮಾಡ್ತಾನೆ. ಆ ಉಪದೇಶವನ್ನ ಎಲ್ಲಿಂದ ಮಾಡಿದ್ದು ಅಂದರೆ, ಯಮದೇವರು ಅವರ ಇನ್ನೊಬ್ಬರಿಗೆ ಉಪದೇಶ ಮಾಡಿದ್ದ ಉಪದೇಶದ ಮಾತನ್ನ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಅದು ಬಹಳ ವಿಶೇಷವಾಗಿ ಯಮದೇವರು ಬಂದು ಆ ಸುಯಜ್ಞನ ಕಥೆ ಹೇಗಾಯಿತು, ಸುಯಜ್ಞನನ್ನ ಯಾವ ರೀತಿಯಾಗಿ ಅವನ ದೇಹ ತ್ಯಾಗ ಮಾಡಿದಾಗ ಆ ದೇಹದ ಮುಂದೆ ಮಾತ್ರ ಎಲ್ಲರ ಬಹಳ ದುಃಖವನ್ನು ಪಡ್ತಾ ಇದ್ದರೆ, ಆಗ ಯಮದೇವರು ಬಂದು ಏನು ಸಮಾಧಾನವನ್ನು ಹೇಳಿದ್ದಾರೆ ಆ ವಿಚಾರವನ್ನ ಹಿರಣ್ಯಕಶಿಪು ತನ್ನ ದ್ವಿತೀಯ ತಾಯಿಯ ಮುಂದೆ ಹೇಳ್ತಾ ಇದ್ದಾನೆ. ಆ ತತ್ವವನ್ನು ಹೇಳಿದರೆ ಆಗ ಭಾಗವತ ಹೇಳ್ತದೆ, ತತ್ವೇ ಚಿತ್ತಂ ಅಧಾರಯತ. ದಿತಿದೇವಿಗೆ ಹಿರಣ್ಯಕಶಿಪು ಈ ವಿಚಾರವನ್ನು ಹೇಳಿದರೆ ಆಗ ಅವಳು ತನ್ನ ಮನಸ್ಸಿನಲ್ಲಿರುವ ಎಲ್ಲ ದುಃಖ ವಿಚಾರಗಳನ್ನು ದೂರ ಹಾಕಿಬಿಟ್ಲಂತ. ನಿಜವಾಗಿ ಪುತ್ರ ಶೋಕಂ ನಿರಂತರಂ ಅಂತಾರೆ. ಅದು ಬಹಳ ಕಠಿಣವಾದದ್ದು. ಆದರೆ ನಿಜವಾದ ಶಾಸ್ತ್ರವನ್ನ ಅರಿತು ಆ ಸಂದರ್ಭದ ಎಲ್ಲ ದುಃಖವನ್ನು ಕೂಡ ಮರೆತು ಭಗವಂತನಲ್ಲಿ ಮನಸ್ಸನ್ನು ಇಡೋದೇನಿದೆ ಬಹಳ ಕಠಿಣವಾದ ವಿಚಾರ. ಆದರೆ ಈ ಯಮದೇವರ ಒಂದು ಕಥೆಯನ್ನ, ಅವರು ಮಾಡಿರುವ ಉಪದೇಶದ ವಿಚಾರಗಳನ್ನು ಹೇಳಿ ಯಾವಾಗ ಆ ದಿತಿದೇವಿಗೆ ಹಿರಣ್ಯಕಶ್ಯಪ ಹೇಳಿದ್ನೋ ಆಗ ತತ್ವೇ ಚಿತ್ತಂ ಅಧಾರಯತ್. ಹಾಗಾದರೆ ನಿಜವಾದ ತತ್ವ ಅದು ಬೇರೆ ಇದೆ, ನಾವಿಲ್ಲಿ ವ್ಯರ್ಥವಾಗಿ ದುಃಖ ಪಡ್ತಾ ಇದ್ದೇವೆ ಅಂತ ಅವರು ಆ ರೀತಿಯಾಗಿ ವಿಚಾರವನ್ನ ಅಲ್ಲಿ ತಿಳಿಸ್ತಾರೆ. ಹಾಗೆ ಆ ಒಂದು ಯಮದೇವರು ತಿಳಿಸುವ ವಿಚಾರದೊಳಗಿನ ಒಂದು ಶ್ಲೋಕ ಬಹಳ ಅದ್ಭುತವಾದದ್ದು. ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ದೇವರು ರಕ್ಷಣೆ ಮಾಡೋದನ್ನು ಬಿಟ್ಟು ಬೇರೆ ಯಾರೂ ರಕ್ಷಣೆ ಮಾಡೋದಿಲ್ಲ. ಸುಖ ಕೊಡೋವನು ದೇವರೇ, ದುಃಖ ಕೊಡೋವನು ದೇವರೇ. ನಾವೆಲ್ಲ ಏನಂತೇವೆ ಅಂದ್ರೆ, ಸುಖ ಕೊಡೋವನು ನನ್ನ ಪರಿಶ್ರಮದಿಂದ ನಾನು ಸುಖ ಪಡ್ತಾ ಇದ್ದೇನೆ, ಬೇರೆಯವರು ತೊಂದರೆ ಕೊಟ್ಟಿದ್ದಕ್ಕಾಗಿ ದುಃಖ ಆಗ್ತಾ ಇದೆ ಅಂತ. ಅದಕ್ಕೆ ಶಾಸ್ತ್ರ ಒಂದು ಮಾತನ್ನು ಹೇಳ್ತಾರೆ, ಸುಖಸ್ಯ ದುಃಖಸ್ಯ ನಕೋಪಿದಾತ ಪರೋ ದದಾತೀತಿ ಕುಬುದ್ಧಿ ರೇಷ ಅಂತ. ಇನ್ನೊಬ್ಬ ದುಃಖ ಕೊಡ್ತಾನೆ ಅನ್ನೋದು ನಮ್ಮ ದುಷ್ಟ ಬುದ್ಧಿ, ಸುಳ್ಳು, ತಪ್ಪದು.
ನಮ್ಮ ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಸುಖ ದುಃಖಾದಿಗಳು ಬರ್ತದೆ. ಅದೇ ರೀತಿಯಾಗಿ ದೇವರು ನಮ್ಮನ್ನ ರಕ್ಷಣೆ ಮಾಡೋದು ಕೂಡ ಸದಾಕಾಲ ನಮ್ಮ ಹಿಂದೆ ಮುಂದೆ ಎಲ್ಲ ಕಡೆಗೆ ಇದ್ದು ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಅನ್ನೋದು ತಿಳಿಯೋದೇ ನಿಜವಾದ ಶಾಸ್ತ್ರ. ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ತೇವೆ ಅನ್ನೋದು ಇದು ಅತ್ಯಂತ ಸುಳ್ಳು, ಸರ್ವಥಾ ಸಾಧ್ಯ ಇಲ್ಲ. ಆದರೆ ಈ ವಿಚಾರ ಯಾವಾಗಲೂ ನಮ್ಮ ಗಮನದಲ್ಲಿ ಬರ್ತಾ ಇದ್ರೆ ಆಗ ನಮ್ಮ ಜನ್ಮ ಸಾರ್ಥಕ. ಅದು ಬರೋದಿಲ್ಲ, ಅದು ನಮ್ಮ ಪ್ರಾರಬ್ಧ. ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೊಂಡಿವಿ ಅಂತ. ನಾನು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹೋಗುವಾಗ ಎದುರುಗಡೆ ಒಂದು ಕಾರ್ ಹತ್ರ ಬಂದು ಇನ್ನೇನು ಆಕ್ಸಿಡೆಂಟ್ ಆಗ್ಬೇಕು, ನಾನು ಸೈಡ್ ಆಗಿ ಟರ್ನ್ ಮಾಡಿದೆ, ಉಳಿದೆ ಅಂತ. ನಾನ್ ಟರ್ನ್ ಮಾಡಿದ್ದಕ್ಕೆ ಉಳಿದೆ ಅಂತ. ದೇವ್ರ ರಕ್ಷಣೆ ಮಾಡಿದ್ದಕ್ಕೆ ಉಳಿದೆ ಅಂತ ಅನ್ನೋದಿಲ್ಲ, ಬಾಯಿಗೆ ಬರೋದೇ ಇಲ್ಲ. ಯಾಕೆ ಮಾಡಿದ್ದಾನೆ ಅಲ್ರಿ ಅಂತ ಅನ್ನುವಂತಹ ಒಂದು ಮನಸ್ಸಿನಲ್ಲಿ ಭಾವನೆ ಇರ್ತದೆ. ಆದರೆ ಎಲ್ಲಿವರೆಗೆ ದೇವರು ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ಯೊಂತ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ, ಎಲ್ಲ ಇಂದ್ರಿಯಗಳೊಳಗಡೆ ಇದ್ದು ಪರಮಾತ್ಮ ಆ ಶಕ್ತಿಯನ್ನು ಕೊಟ್ಟು ಪ್ರೇರಣೆ ಮಾಡದ ಹೊರತು ನನಗೆ ಯಾವ ತೇನ ವಿನಾ ತೃಣಮಪಿ ನ ಚಲತ್. ಹುಲ್ಲು ಸತ ಅಳಗಾಡೋದಿಲ್ಲ. ಗಾಳಿ ಬರ್ತಾ ಇದೆ, ಎಲೆ ಅಳಗಾಡ್ತಾ ಇದೆ ಅಂದ್ರೆ ಭಗವಂತನ ಇಚ್ಛೆ ಅದು. ಬೇಡ, ಬೇಕಾದಷ್ಟು ಚಳಿಗಾಲ ಇದೆ, ಚಳಿ ಇರಬೇಕು ಅಂತ ನಮ್ಮ ಅಪೇಕ್ಷೆ. ದೇವರಂತಾನೆ ಭಾರೀ ಬಿಸಿಲಿಗೆ ಕೊಡ್ತೇನೆ ಈ ಸಲ ಅಂತಾನೆ. ಮೇ ತಿಂಗಳಲ್ಲಿ ಒಳ್ಳೆ ಬಿಸಿಲಿರ್ಬೇಕಾಗಿತ್ತು, ಈ ತಿಂಗಳು ಈ ವರ್ಷ ಬಹಳ ಚೆನ್ನಾಗಿ ಕಳೆದು ಹೋಯ್ತು, ಮೇ ತಿಂಗಳು ಹೋಯ್ತೋ ಇಲ್ಲೋ ಅಂತ ಅನಿಸ್ತಾ ಇದೆ ಅಂತಂದ್ರೆ ಅದು ಭಗವಂತನ ಇಚ್ಛೆ. ಇದೆಲ್ಲವೂ ಕೂಡ ಆ ಭಗವಂತನ ಅಧೀನ. ಹೀಗಾಗಿ ರಕ್ಷಣೆ ಅನ್ನೋದು ಕೂಡ ದೇವರ ಅಧೀನವೇ. ದೇವರೇ ರಕ್ಷಣೆ ಮಾಡ್ತಾನೆ ಹೊರತು ನಮ್ಮ ರಕ್ಷಣೆ ನಮ್ಮಿಂದ ಸಾಧ್ಯ ಇಲ್ಲ ಅನ್ನೋದನ್ನ ಬಹಳ ಚೆನ್ನಾಗಿ ಯಮದೇವರೇ ಹೇಳ್ತಾರೆ. ಅಹೋವಯಂ ಧನ್ಯತಮಾಯ ದತ್ರ ತ್ಯಕ್ವಾ ಪಿತೃಭ್ಯಾಂ ನ ವಿಚಿಂತಯಾಮಃ ಅಭಕ್ಷಮಾಣ ಅಬಲಾ ಭೃಕಾದಿಭಿ ಸರಕ್ಷಿತಾ ರಕ್ಷತಿ ಯೋ ಹಿ ಗರ್ಭೆ. ಅವ್ರು ಹೇಳ್ತಾರೆ, ಯಮದೇವರು ಬಂದು ಆ ಸುಯಜ್ಞನ ಬಳಗದವರಿಗೆ ಹೇಳ್ತಾರಂತ, ಅಲ್ಲ ರಕ್ಷಣೆ ಮಾಡೋದು ನೀವಂತ ತಿಳ್ಕೊಂಡಿದ್ದೀರಾ? ನೀವೇ ರಕ್ಷಣೆ ಮಾಡೋದಾಗಿದ್ರೆ ನಿಮ್ಮಿಂದ ವಸ್ತು ದೂರ ಆಯಿತು, ನನಗೆ ರಕ್ಷಣೆ ಮಾಡ್ಲಿಕ್ಕಾಗ್ಲಿಲ್ಲ ಅಂತ ದುಃಖ ಪಡ್ರಿ, ಈ ವಿಚಾರ ಬೇರೆ. ದೇವ ರಕ್ಷಣೆ ಮಾಡ್ತಾನೆ. ನೀವೇ ರಕ್ಷಣೆ ಮಾಡ್ತೀವಿ ಅಂತ ನಿಮಗೇನಾದ್ರೂ ಮನಸ್ಸಿಗೆ ಅನಿಸಿದ್ರೆ ಗರ್ಭದೊಳಗಿರುವಂತಹ ಶಿಶುವನ್ನ ರಕ್ಷಣೆ ಮಾಡ್ಲಿಕ್ಕೆ ನೀವು ಇರ್ತೀರಾ? ಯಮದೇವರಂತಾರ ಸರಕ್ಷಿತ ರಕ್ಷತಿ ಯೋ ಹಿ ಗರ್ಭೆ. ದಾಸರು ಅದಕ್ಕೆ ಇದನ್ನೇ ಮಾತನ್ನ ವಿಚಾರದಲ್ಲಿ ಇಟ್ಟುಕೊಂಡಂತಾರೆ, ಲೋಕನಾಥನ ನೆನೆದು ಸುಖಿಯಾಗೋ ಮನವೇ ಯಾಕೆ ಚಿಂತಿಸುತ್ತಿರುವಿ ಬರಿದೆ ಮನವೇ. ಬಸಿರೊಳಗೆ ಶಿಶುವನ್ನ ಬಿಡದೆ ಸಲಹುವರ್ಯಾರು, ವಸುಧಿಯನು ಬಸಿರೊಳಗೆ ಇಟ್ಟುಕೊಂಡವರ್ಯಾರು. ವಸುಧೀಶ ಪುರಂದರ ವಿಠಲರಾಯನ ಹಸನಾಗಿ ನೆನೆದು ಸುಖಿಯಾಗೋ ಮನವೇ ಯಾಕೆ ಚಿಂತಿಸುತ್ತಿರುವಿ ಬರಿದೆ ಮನವೇ. ಬಹಳ ಚೆನ್ನಾಗಿ ಹೇಳ್ತಾರೆ. ಏನೋ ಔಷಧ ಕೊಟ್ಟರು ವೈದ್ಯರು, ಹೀಗಾಗಿ ಕೂಸು ಚೆನ್ನಾಗಿ ಬೆಳೀತಾ ಇದೆ, ಎಲ್ಲ ಹೆಣ್ಮಗಳು ಚೆನ್ನಾಗಿದ್ದಾಳೆ, ಕೂಸು ಚೆನ್ನಾಗಿದೆ ಅಂತ ನಮ್ಮ ವಿಚಾರ. ಆದರೆ ಭಗವಂತನೇ ದೇವರೇ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಎನ್ನುವಂತಹ ಧಾರೆ, ಆ ವಿಚಾರಧಾರೆ ನಮ್ಮಲ್ಲಿ ಇತ್ತು ಅಂತ ಆದರೆ ಆಗ ಪ್ರತಿಯೊಂದು ಕಣದಲ್ಲಿ ನಾವು ದೇವರನ್ನು ಕಾಣ್ತೇವೆ. ಅದಕ್ಕಾಗಿ ಆ ಭಗವಂತನೇ ರಕ್ಷಣೆ ಮಾಡುವವ ಅನ್ನೋದನ್ನ ದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ. ಅದು ಇಲ್ಲಿ ಬರುವಂತಹ ವಿಚಾರ. ಇದಲ್ಲದೆ ದೈವ ಇದ್ದರೆ, ಪುಣ್ಯ ಇದ್ರೆ, ಭಗವಂತನ ದೃಷ್ಟಿ ನಮ್ಮ ಮೇಲಿದ್ರೆ ಎಂತಹ ಆಪತ್ತಿನಲ್ಲಿದ್ರೂ ಕೂಡ ನಮ್ಮ ರಕ್ಷಣೆ ನಮಗಾಗೆ ಆಗತ್ತೆ. ದೇವರ ಗುರುಗಳ ದೃಷ್ಟಿ ನಮ್ಮ ಮೇಲೆ ಇಲ್ಲ ಅಂತ ಆದರೆ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರಲ್ಲ, ದೇವರ ಸಿಟ್ಟಿಗೆ ಬಂದ್ರೆ ಗುರುಗಳ ರಕ್ಷಣೆ ಮಾಡ್ಲಿಕ್ಕಿದ್ದಾರೆ, ಹರವೃಷ್ಟೇ ಗುರುಸ್ತ್ರಾತ ಗುರವೃಷ್ಟೇ ನ ಕಶ್ಚನ. ಗುರುಗಳ ಸಿಟ್ಟಿಗೆ ಬಂದ್ರೆ ರಕ್ಷಣೆ ಮಾಡೋರು ಯಾರೂ ಇಲ್ಲ. ಹಾಗಾದ್ರೆ ನಮ್ಮನ್ನ ಪ್ರಬಲವಾಗಿ ರಕ್ಷಣೆ ಮಾಡ್ಲಿಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತವರು ಅಂದ್ರೆ ದೇವರು ಗುರುಗಳು. ಅವರಿಲ್ಲದೆ ಇದ್ರೆ ನಮಗೆ ರಕ್ಷಕರು ಬೇರೆ ಯಾರೂ ಇಲ್ಲ. ಏನೋ ನಮ್ಮ ಬಳಗದವ್ರು ಇದ್ದಾರೆ, ನಮ್ಮ ಪರಿಚಯದವರು, ನಮ್ಮ ಸೋದರ ಮಾವನ ಮಗ ಬಹಳ ದೊಡ್ಡ ಅಧಿಕಾರದಾಗಿದ್ದಾನೆ, ಬೇಕಾದಷ್ಟು ಅಬ್ಜಾಧೀಶ್ ಇದ್ದಾನೆ, ಕೇಳಿದಾಗೆಲ್ಲ ದುಡ್ಡು ಸುರಿತಾನೆ. ರೋಗ ಬಂದಾಗ ದುಡ್ಡು ಸುರಿದು ಏನ್ ಮಾಡ್ತಾನೆ?
ರೋಗ ಕಸಗೋತಾನ ಅಥವಾ ನಮ್ಮ ನೋವು ಕಸಗೋತಾನ? ಏನಿಲ್ಲ. ರಕ್ಷಣೆ ಮಾಡ್ಲಿಕ್ಕೆ ಕೊನೆಗೆ ಹೊಣೆಗಾರ ಯಾರು? ದೇವರೇ. ಹೀಗಾಗಿ ಆ ದೇವರು ಗುರುಗಳು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನುವಂತಹ ಭಾವನೆ ನಮ್ಮಲ್ಲಿ ಬಹಳ ಗಟ್ಟಿಯಾಗಿರ್ಬೇಕು. ಅದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ಪತಿಚ್ಯುತಂ ತಿಷ್ಠತಿ ತಿಷ್ಠ ರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹಿತಂ ವಿನಶ್ಯತಿ ಜೀವತ್ಯನಾಥೋಪಿ ದತಿಕ್ಷಿತೋಪನೆ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ. ದೇವರ ಮನಸ್ಸಿನೊಳಗೆ ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತಿದ್ರೆ ಎಂತಹ ಆಪತ್ತಿನಲ್ಲಿದ್ರೂ ಕೂಡ ಇದನ್ನ ನಮಗೆ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಇದಕ್ಕೆ ಜ್ವಲಂತ ದೃಷ್ಟಾಂತ ಅಂದ್ರೆ ಅಹಮದಾಬಾದ್ ಪ್ಲೇನಿನ ಆಕ್ಸಿಡೆಂಟ್ ಬಹಳ ಜ್ವಲಂತ ದೃಷ್ಟಾಂತ. ಅದನ್ನ ನೋಡ್ತಾ ಹೋದ್ರೆ ನಾವು ಎಷ್ಟು ಜನ ಹೋದ್ರು ಎಷ್ಟು ಜನ ಉಳಿದ್ರು ಅಂತ ಅನ್ನೋದ್ರ ಇಷ್ಟೇ ನೋಡಿದ್ರೆ ಉಪಯೋಗ ಇಲ್ಲ. ದೇವರ ಮೈ ಮೇಲೆ ಎಂಥದ್ದಿದೆ ಅಂತ ಸ್ವಲ್ಪ ನಾವು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನಾವು ನೋಡಿದಾಗ ಬಹಳ ವಿಚಿತ್ರವಾಗಿ ನಮಗೆ ಆಶ್ಚರ್ಯವಾಗ್ತದೆ. ಬಹಳ ಕಠಿಣವಾಗಿ ಇರುವ ವಿಚಾರ. ಸುಖವಾಗಿ ತಮ್ಮ ಡ್ಯೂಟಿ ಮುಗಿಸ್ಕೊಂಡು ಲಂಚ್ ಅವರ್ಸ್ಗೆ ಡಾಕ್ಟರ್ಸು ತಮ್ಮ ಟೇಬಲ್ ಮೇಲೆ ಊಟ ಮಾಡ್ತಾ ಇದ್ದಾರೆ. ಇನ್ನು ಊಟ ಮಾಡಿ ನೆಕ್ಸ್ಟ್ ಆಪರೇಷನ್ಗೆ ಹೋಗ್ಬೇಕು ಅಥವಾ ನೆಕ್ಸ್ಟ್ ಕನ್ಸಲ್ಟಿಂಗ್ ಪೇಷಂಟಿಗೆ ನೋಡ್ಬೇಕು ಎನ್ನುವಂತಹ ರಭಸದೊಳಗೆ ಅವರಿದ್ದಾರೆ. ಜೀವನವೇ ಮುಗಿಯಿತು ಎನ್ನುವಂತಹ ವಿಚಾರ ಅವರಲ್ಲಿ ಇಲ್ಲ. ಅಂತಹ ವಿಚಾರ ಅವರದಾಗಿದ್ರೆ ದೇವರ ವಿಚಾರ ಅಂತಾನೆ ಇದೇ ನಿನ್ನ ಲಾಸ್ಟ್ ಊಟ, ಇನ್ನು ಊಟ ಮುಗೀತು, ಇನ್ನು ಓಟ ನನ್ನ ಕಡೆಗೆ ಅಂತಾನೆ. ಇದು ಭಗವಂತನ ಇಚ್ಛೆ. ಇನ್ನು ರಕ್ಷಣೆ ಮಾಡಬೇಕು ಅಂತಿದ್ದಾಗ ವಿಚಿತ್ರ, ತಮಗೆಲ್ಲ ಗೊತ್ತಿದ್ದ ವಿಷಯನೇ. ಯಾವನೋ ಒಬ್ಬನು 11ನೇ ನಂಬರ್ ಸೀಟಲ್ಲಿ ಕೂಡ್ಬೇಕಾಗಿತ್ತಂತೆ. ಅವನ ಇಲ್ಲಿ ಬೇಡ ನಮ್ಗೆ ಕೂಡ್ತೀನಿ ಅಂದ. ಇನ್ನೊಬ್ಬನೇನೋ ಬಂದು ಆ ಸೀಟಲ್ಲಿ ಕೂತದ್ದಕ್ಕೆ ಅವನೇನೋ ಬದುಕಿದ, ಉಳಿದವರೆಲ್ಲ ಹೋದ್ರು. ಇದೇನು ವಿಚಿತ್ರ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಪತಿಚ್ಯುತಂ ತಿಷ್ಠತೆ ತಿಷ್ಠ ರಕ್ಷ. ಬಹಳ ವಿಚಿತ್ರವಾದ ವಿಚಾರ, ಬಹಳ ಕಠಿಣವಾದದ್ದು. ಇನ್ನೊಬ್ಬರು ಯಾವಳೋ ಒಬ್ಬಳು ಅವಳು ಸಮಯ ಮೀರಿ ಅವಳು ತನ್ನ ಪ್ಲೇನನ್ನ ಹಿಡಿಬೇಕು ಅಂತ ಬಂದ್ರೆ ನಿಂಗೆ ಒಳಗೆ ಬಿಡೋದಿಲ್ಲ, ಸಮಯ ಆಗೋಗಿದೆ, ಈಗ ಆಲ್ರೆಡಿ ಪ್ಲೇನು ಟೇಕ್ ಆಫ್ ಆಗಿದೆ ಅಂತ ಹೇಳಿದ್ರೆ ಮನೆಗೆ ತಿರುಗಿ ಬರೋಷ್ಟ್ರೊಳಗೆ ಇನ್ನು ತಿರುಗಿ ಬಂದೇ ಇಲ್ಲ. ಜಸ್ಟ್ ಇನ್ನೇನೋ ಏರ್ಪೋರ್ಟ್ ದಾಟಿರ್ಲಿಕ್ಕಿಲ್ಲ, ವಿಷಯ ಮೆಸೇಜ್ ಬಂತು, ಈಗ ಹಾರಿರುವ ಪ್ಲೇನು ಕ್ರ್ಯಾಶ್ ಆಯ್ತು, ಬಿದ್ದೋಯ್ತು, ಆಕ್ಸಿಡೆಂಟ್ ಆಯ್ತು ಅಂತ. ಆಗ ಅವಳಿಗೆ ಮನಸ್ಸಿನಲ್ಲಿ ಏನ್ ಕಲ್ಪನೆ ಬಂದಿರ್ಲಿಕ್ಕೆ, ಯಾರೋ ಒಬ್ಬ ವ್ಯಕ್ತಿ ಅವನೇನೋ ಪರದೇಶದಲ್ಲಿ ಹೋದ ವ್ಯಕ್ತಿಯ ಅಸ್ಥಿಯನ್ನ ಇಲ್ಲಿ ಗಂಗಾ ನದಿಗೆ ಹಾಕಿ ತಿರುಗಿ ತಾನು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಪ್ಲೇನಲ್ಲಿ ಕೂತ್ರೆ ಅವನಂದ ಅಲ್ಲಿ ಹಾಕಿದಾಯ್ತು, ಇಲ್ಲಿಯೂ ನಿನ್ನ ಅಸ್ಥಿ ಭಾರತ ದೇಶದಲ್ಲಿ ಇರ್ಲಿ ಅಂತ ದೇವ್ರ ಇಚ್ಛೆ. ಹೀಗಾಗಿ ಪಾಪ ಅವನು ಆ ಪ್ಲೇನಲ್ಲಿ ಹೋದ. ಹೀಗೆ ಅನೇಕ ಅನೇಕ ವಿಚಾರಗಳು ಇದೆಲ್ಲವನ್ನು ನಾವು ಕೇಳಿದ್ದೇವೆ. ಕೇಳಿದಾಗ ನಮಗೆ ಅನಿಸುವಂತಹ ಒಂದು ಆಧ್ಯಾತ್ಮಿಕ ವಿಚಾರ ಏನು ಅಂದ್ರೆ, ಭಗವಂತನ ಮನಸ್ಸಿಗೆ ರಕ್ಷಣೆ ಮಾಡಬೇಕು ಅಂತಿದ್ರೆ, ನಮ್ಮ ಕರ್ಮ ಸರಿಯಾಗಿದ್ರೆ, ನಮ್ಮ ಪ್ರಾರಬ್ಧ ಗಟ್ಟಿಯಾಗಿದ್ರೆ, ಊರು ಬಿಟ್ಟು ಪರ ಊರಿಗೆ ಹೋದರೆ ಪ್ರಾರಬ್ಧವು ಬೇರಾದೀತೆ. ಭಗವಂತ ನಮ್ಮ ರಕ್ಷಣೆ ಮಾಡ್ಲಿಕ್ಕೆ ಸದಾ ಕಾಲ ಇದ್ದಾನೆ. ಅದಕ್ಕಾಗಿ ಬಹಳ ಚೆನ್ನಾಗಿ ಹೇಳ್ತಾರೆ. ಏನಂದ್ರೆ ದಿಷ್ಟೇನ, ವಿಷ್ಣು ತೀರ್ಥರು ಅಲ್ಲಿ ಬರೆಯುವಾಗಂತಾರ, ದೈವೇನ ರಕ್ಷಿತಂ ಪಥಿ ಚ್ಯುತಮಪಿ. ಆ ಭಗವಂತನ ಇಚ್ಛಾ, ನಮ್ಮ ದೈವ ಪುಣ್ಯ ಇತ್ತು ಅಂತಾದರೆ, ನಮಗೆ ಭಗವಂತನ ದೃಷ್ಟಿ ನಮ್ಮ ಮೇಲೆ ಇತ್ತು ಅಂತಾದರೆ ಎಂತಹ ಆಪತ್ತಿನಲ್ಲಿಯೂ ಕೂಡ ನಾವು ಗೆದ್ದು ಬರ್ತೇವೆ. ನಮ್ಮ ಇಲ್ಲೆಲ್ಲ ನಾವೇ ಇದ್ದೇವೆ, ಮೈಕ್ ಇಷ್ಟೇ ಕೇಳಿಸ್ತದೆ. ನಮ್ಮ ರಾಯಚೂರಿನ ಹತ್ತಿರ ಇರುವ ವೆಂಕಟೇಶ್ ನಾಯಕ್ ಅನ್ನುವರು ದೊಡ್ಡ MP. ಅವರು ಬೆಂಗಳೂರಿಂದ ಬರ್ತಾ ಇದ್ರು. ನಾನು ಮೇಲಿಂದ ಮೇಲೆ ಇಷ್ಟೋಗಿ ಬಂದಾಗಲಿ ಈ ಕಥೆಯನ್ನು ಹೇಳ್ತಿರ್ತೇನೆ. ಹೇಳುವ ವಿಚಾರ ಅಂದ್ರೆ ಭಗವಂತನ ಸಂಕಲ್ಪ ಹೇಗಿರುತ್ತದೆ ಅಂತ. ಅವರು ಬರ್ತಾ ಇರುವಾಗ ಮಧ್ಯದಲ್ಲಿ ಒಂದು ರೈಲ್ವೆ ಗೇಟ್ ಹಾಕಿದೆ, ಒಂದು ಯಾವುದೋ ಊರಲ್ಲಿ ಹತ್ರ ಗೇಟ್ ಹಾಕಿದೆ. ಅಲ್ಲಿ ಗೇಟ್ ಹಾಕಿದಾಗ ಒಂದು ತುಂಬು ಲಾರಿ, ಅದು ಅದರೊಳಗೆ ಗ್ರನೈಟ್ ಕಲ್ಲು, ದೊಡ್ಡದಾದ ಗುಡ್ಡ, ಅದನ್ನ ಅವನು ಸ್ಪೀಡಾಗಿ ಬರ್ತಾ ಇದ್ದಾನೆ. ಗೇಟ್ ಹಾಕಿರೋದು ನೋಡೇ ಇಲ್ಲ. ಟ್ರೈನು ಗೇಟ್ ಹಾಕಿದಂದ್ರೆ ಟ್ರೈನ್ ಅಂತೂ ಅದಕ್ಕೆ ನಿರ್ಬಂಧ ಇಲ್ಲ, ಅದು ಬರ್ತಾ ಇದೆ. ಇವನು ಸ್ಪೀಡಾಗಿ ಬಂದ, ಗೇಟ್ ಮುರಿತು, ಅನೇಕ ಕೋಚ್ಗಳು ಪಾಸ್ ಆಗಿತ್ತು. ಆದರೆ ಇವರು ಮಲಗಿಕೊಂಡಿರುವ AC ಕೋಚಿನ ಇವರ ಆ ಕಂಪಾರ್ಟ್ಮೆಂಟ್ ಮಾತ್ರ ಹೊಡ್ಕೊಂಡು ಓಡಿತು. ಇವರಿಗೆ ಪೆಟ್ಟು ಬಿತ್ತು, ಇವರ ಜೀವನ ಹೋಯ್ತು. ಉಳಿದವರೆಲ್ಲ ಸೇಫ್ ಆಗಿದ್ದಾರೆ. ಇದಕ್ಕೇನು ಹೇಳಬೇಕು? ಉಳಿದವರೆಲ್ಲ ಅಲ್ಲ, ನಾನು ದೊಡ್ಡ MP ಅಥವಾ ನಾನು ದೊಡ್ಡ ಅಧಿಕಾರಿ, ನನಗೆ ಬೇಕಾದಷ್ಟು ರಕ್ಷಣೆ ಇದೆ ಅಂತ ಅನ್ಕೊಂಡ್ರು, ಇದೇ ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಎಲ್ಲವೂ ಭಗವಂತನ ಅಧೀನ, ದೇವರ ಕೈಯಲ್ಲಿದೆ, ನನ್ನಲ್ಲಿ ಯಾವುದಿಲ್ಲ.
ಅನ್ನುವ ಭಾವನೆ ಇದು ನಮಗೆ ಮೇಲಿನ ಮೇಲೆ ಬರೋದಿಲ್ಲ. ಅದು ಬರಬೇಕು, ಗುರುಗಳ ದೇವರ ಅನುಗ್ರಹದಿಂದ ಬರಬೇಕು. ಗೃಹೇ ಸ್ಥಿತಂ ತದ್ವಿಹಿತಂ ವಿನಶ್ಯತಿ. ನಾನು ಮನೆಯಲ್ಲಿದ್ದೇನೆ, ಬಹಳ ಸೇಫ್ ಆಗಿದ್ದೇನೆ, ನನಗೆ ಯಾವ ಚಿಂತೆ ಇಲ್ಲ, ಯಾವ ಬೇಕಾದ ಕೊರೋನಾ ಬಂತು, ಎಲ್ಲ ಆಯ್ತು, ನಾನು ಸುಖವಾಗಿದ್ದೇನೆ, ಹೊರಗಡೆ ಎಲ್ಲೂ ಹೋಗೇ ಇಲ್ಲ ಅಂದ್ರೆ ಮನೆಗೆ ಕೂತಾಗೆ ಬಂದೈತು, ಕರೋನಾ ಬಂದೋಯ್ತು, ಕೂತಲ್ಲೇ ಇದ್ದವರಿಗೆ ಬಂದೋಯ್ತು. ಹಾಗಾದ್ರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡೋದಕ್ಕಾಗಿ ಸದಾಕಾಲ ಜೊತೆಗಿದ್ದಾನೆ ಅನ್ನುವಂತಹ ಭಾವನೆ ಇದ್ದರೆ ಮಾತ್ರ ದೇವರು ನಮ್ಮನ್ನು ಚೆನ್ನಾಗಿ ರಕ್ಷಣೆ ಮಾಡ್ತಾನೆ. ನಮ್ಮ ಪುಣ್ಯ ಬೇಕು, ಭಗವಂತನ ದೃಷ್ಟಿ ಬೇಕು, ಗುರುಗಳ ವಿಶೇಷವಾಗಿರುವಂತಹ ಅನುಗ್ರಹ ಬೇಕು. ಆ ದೃಷ್ಟಿಯಲ್ಲಿ ಇವತ್ತಿನ ಕಥಾನಾಯಕರಾಗಿರುವಂತಹ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರ ಎಲ್ಲ ಗುರುಗಳ ದೃಷ್ಟಿ, ಕೃಪಾ ದೃಷ್ಟಿ ನಮ್ಮ ಮೇಲೆ ಬೇಕು. ಅವರ ದೃಷ್ಟಿ, ಅವರ ಅನುಗ್ರಹ ನಮ್ಮ ಮೇಲೆ ಇದೆ ಅಂತಾದರೆ ಆಗ ನಮ್ಮ ಜೀವನಕ್ಕೆ ದೊಡ್ಡದಾದೊಂದು ರಕ್ಷಾ ಕವಚ. ಅದಿಲ್ಲ ಅಂತ ಆದರೆ ನಮ್ಮ ಜೀವನ ವ್ಯರ್ಥ. ಅದಕ್ಕಾಗಿ ಆ ಮಹಾನುಭಾವರು ಸತ್ಯ ಧ್ಯಾನ ತೀರ್ಥ ಶ್ರೀಪಾದಂಗಳವರನ್ನ ಪರಂಪರೆಗೆ ಕೊಟ್ಟ ಮಹಾನುಭಾವರು, ಸತ್ಯಜ್ಞಾನರು, ಸತ್ಯ ಧ್ಯಾನರು, ಮಹಾನುಭಾವರು. ಈಗ ತಾನೇ ಎಲ್ಲ ವಿದ್ವಾಂಸರಿಂದ ತಾವು ಕೇಳಿದ್ದೀರಿ. ಅಂತಹ ಉತ್ತಮ ಜ್ಞಾನಿಗಳ ಪರಂಪರೆಯಲ್ಲಿ ಬಂದಿರುವಂತಹ ಮಹಾನುಭಾವರಾದ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರ ಅಡಿದಾವರಗಳಲ್ಲಿ ಅವರ ಆರಾಧನಾ ಪ್ರಯುಕ್ತವಾಗಿ ಒಂದೆರಡು ವಾಕ್ಯಗಳ, ಭಾಗವತದ ವಾಕ್ಯಗಳನ್ನ ಅವರ ಪಾದಾರಂಧಗಳ ಸಮರ್ಪಣೆ ಮಾಡುತ್ತೇನೆ. ಇದರಿಂದ ಈ ಜ್ಞಾನ ಉತ್ತರೋತ್ತರ ಅಭಿವೃದ್ಧಿ ಆಗುವಂತೆ ವಿಶೇಷವಾಗಿ ನಮಗೆ ಅವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಎರಡು ಮಾತುಗಳನ್ನ ಸಮರ್ಪಣೆ ಮಾಡುತ್ತೇನೆ. ಗುರುಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.